ಆತ್ಮೀಯರೇ, ಏತ್ ಶಿಕ್ಷಣ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯದ ಮಲ್ಲಪ್ಪ ಜೋತವರು. ಆತ್ಮೀಯರೇ, ವಿಶೇಷವಾಗಿ ವಿಜಯ್ ಶಾ ಅನ್ನುವಂಥ ಮಧ್ಯಪ್ರದೇಶದ ಸಚಿವ ಮೊದಲು ಅವ್ರು ಏನು ಮಾತಾಡಿದಾರೆ ಅದು ನೋಡ್ರಿ ಅದು ಏನು ಮಾತಾಡಿದಾರೆ ಅವ್ರು ಕೇಳ್ರಿ. हमारी बेटियों के सिंदूर उजाड़े थे, वही कटे पिटे लोगों को हमने उन्हीं की बहन भेज करके उनकी ऐसी की तेजी करवाई. एक बार मोदी जी के लिए जोरदार ताली हो जाए. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तेजी करने हमारे जहाज से उनके घर. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी. देश का सम्मान, मान सम्मान और हमारी बहनों का सुहाग का बदला तुम्हारी जाति की समाज की बहनों को पाकिस्तान भेज करके कोई ले. ಇಂಥ ಮಾತು ಮಾತಾಡಿದಾಗ ಅದು ಎಲ್ಲಿ ಹೋಗ್ತದೆ, ಏನಾಗ್ತದೆ, ಕಾಮನ್ ಸೆನ್ಸ್ ಅದು ಬೇಕು ಬೇಡ ಇವ್ರಿಗೆ. ಈ ಮಾತುಗಳಿಗಾಗಿ ಇವತ್ತು ಹೈಕೋರ್ಟ್ ಇದ್ದವ್ರನ್ನ ಅವ್ರ ಮೇಲೆ FIR ಮಾಡಿರಿ, ಇದನ್ನು ಕ್ರಿಮಿನಲ್ ಕೇಸ್ ಅದನ್ನು ಡೈರೆಕ್ಷನ್ ಮಾಡಿದೆ. ಸಾಯಂಕಾಲ ನಾಗರೊಳಗೆ ಅಂತಿತ್ತು. ಅದಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋದರು ನಮ್ಮ ವಿಜಯ್ ಶಾ ಅವರು. ನಮ್ಮ ಗವಾಯಿ ಅವರು ಹೊಸದಾಗಿ CJI ಆದಂಥ ಗವಾಯಿ ಅವರು, ಅದಕ್ಕೆ ನೀವು ಅಲ್ಲೇ ಹೈಕೋರ್ಟ್ನಲ್ಲಿ ಮುಗಿಸ್ಬೇಕಾಗಿತ್ತು, ಇನ್ನೂ 24 ತಾಸುಗಳಿಗೆ ನಾವೇನು ತೊಳಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜಬರ್ದಸ್ತಾಗಿ ಉತ್ತರ ಕೊಟ್ಟರು. ಸ್ಟೇ ಕೊಡಲಿಲ್ಲ ಅದಕ್ಕೆ. ಅದೇನೂ ಇರಲಿ, ಆದರೆ ಇವತ್ತು ಗವಾಯಿ ಅವ್ರು ಮಾಡಿದಂಥ ನಿರ್ಣಯ, ತೀರ್ಪು ಸರಿಯಾಗಿ ಅದ. ಒಂದು ದೇಶದ ಗೌರವವನ್ನು, ದೇಶದ ಬಗ್ಗೆ ವಿವರವನ್ನು, ಅದರಲ್ಲೂ ಮುಖ್ಯವಾಗಿ ಸೈನಿಕ ವಿವರವನ್ನು, ಪಾಕಿಸ್ತಾನದ ಸ್ಥಿತಿಗತಿಯನ್ನು ಅವ್ರ ಮೇಲೆ ಮಾಡಿದಂಥ